ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗು ಏನಪ್ಪ ಅಂತಂದರೆ, ನಾನು 4 ವರ್ಷದ ಹಿಂದೆ ಸುಮಾರು ಒಂದು 5 ವರ್ಷ ಆಗ್ತಾ ಬಂತು. 4ರಿಂದ 5 ವರ್ಷದ ಹಿಂದೆ ನಾನು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ. ಟೈಲರಿಂಗ್ ಕ್ಲಾಸಿಗೆ ಹೋಗ್ಬಿಟ್ಟು ಎಲ್ಲ ಥರ ಡ್ರೆಸ್ನು ಬ್ಲೌಸ್ನ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ನಾನು ಬೆಂಗಳೂರಿಗೆ ಬಂದಾದಮೇಲೆ ನಾನು ಡ್ರಾಪ್ ಮಾಡಿಬಿಟ್ಟೆ. ಅಂದರೆ ನಾನು ಬಿಟ್ಬಿಟ್ಟೆ. ನಾನು ಸ್ಟಿಚ್ ಆಗಲಿ ಏನಾಗಲಿ ಮಾಡ್ತಿರಲಿಲ್ಲ. ನಾರ್ಮಲಾಗಿ ಮನೆಗೆ ಏನಾದ್ರು ಸ್ಟಿಚಿಂಗ್ ಬೇಕಿತ್ತು ಅಂತಂದರೆ ಆಲ್ಟ್ರೇಷನ್ ಎಲ್ಲ ಮಾಡ್ತಾಯಿದ್ದೆ. ಈಗ 4 ವರ್ಷ 5 ವರ್ಷ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಅಮ್ಮ ಬೈತಾಯಿದ್ರು, ಬಿಟ್ಟಿದೆಯಲ್ಲ ಅಂತ ಬೈತಾಯಿದ್ರು. ಹಾಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಷಯ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಯಾಕೆ ಅಂತಂದರೆ ಒಂದು ಕೆಲಸ ಡ್ರಾಪ್ ಮಾಡಿ ಬಿಟ್ಬಿಡೋದು ತುಂಬ ಈಸಿ. ಮತ್ತೆ ಅದನ್ನು ಕವರ್ ಮಾಡೋದಿದೆಯಲ್ಲ ತುಂಬ ಅಂದರೆ ತುಂಬ ಕಷ್ಟ. ಯಾಕೆ ಅಂದರೆ ನನಗೆ ಈಗ ಅನ್ನಿಸ್ತಾ ಇದೆ, ಆವಾಗ ಅಷ್ಟು ಸ್ಟಿಚ್ ಮಾಡುವಾಗ ಅಷ್ಟು ಟಫೆಸ್ಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಬಟ್ ಕಲ್ತಿರೋದನ್ನ ಯಾಕೆ ಬಿಡಬೇಕು ಅಂತ ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಗೆ ಹೊಲಿದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅಮ್ಮ ಅಂತೂ ತುಂಬ ಖುಷಿ ಪಡ್ತಾ ಇದ್ದಾರೆ ಈಗ ದಿನ ಸ್ಟಿಚ್ ಮಾಡ್ತಿರೋದ್ರಿಂದ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಅಮ್ಮನ ಬ್ಲೌಸು. ಇದನ್ನು ನಾನು ಸ್ಟಿಚ್ ಮಾಡಿದ್ದು, ದೊಡ್ಡಮ್ಮನ ಬ್ಲೌಸ್ ಆದಮೇಲೆ ಸ್ಟಿಚ್ ಮಾಡಿದ್ದು. ಬಟ್ ಫಸ್ಟ್ ತೋರಿಸ್ತಾ ಇದ್ದೀನಿ ಏಕೆಂದರೆ ತುಂಬ ದಿನ ಲಾಂಗ್ ಟೈಮ್ ಆದಮೇಲೆ ನಾನು ಮೊದಲನೇ ಸ್ಟಿಚ್ ಮಾಡ್ತಿರೋದಲ್ವ, ಸ್ವಲ್ಪ ಕನ್ಫ್ಯೂಸು. ಹಾಗೆ ಹೇಗಪ್ಪ ಹೊಲಿತೀನಿ ಅಂತೇಳಿ ಅನಿಸಿತ್ತು. ಇದು ಬಂದ್ಬಿಟ್ಟು 2ನೇ ಬ್ಲೌಸು. ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಇದು ಫುಲ್ ಪರ್ಫೆಕ್ಟಾಗಿ ಬಂದಿದೆ. ನಾನು ಎಲ್ಲ ಪರ್ಫೆಕ್ಟಾಗೆ ಹೊಲಿತಾ ಇದ್ದೆ. ಬಟ್ ಈಗ ಏನಕ್ಕೆ ಈಗ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಎಲ್ಲ ನೆನಪಿದೆ, ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಎಲ್ಲ. ಹಾಗಾಗಿ ಮತ್ತೆ ಸ್ಟಿಚ್ ಮಾಡಿದೆ. ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನು ನೀವು ನೋಡ್ತಿರ್ಬೋದು. ನಾನು ಇದು ಉಳಿದಿರೋ ಬಟ್ಟೆಗೆ ಅದನ್ನ ಯೂಸ್ ಮಾಡಿಕೊಂಡು ಟ್ಯಾಗ್ ಮಾಡಿದ್ದೆ. ಇದು ಬಂದ್ಬಿಟ್ಟು ದೊಡ್ಡಮ್ಮನ ಬ್ಲೌಸು. ನನಗೆ ಫೇವ್ರೆಟ್ ಅಂದರೆ ಇದೇ ಆಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಉಂಗುರ ಕೂತಿದೆ, ಹಾಗಾಗಿ ತುಂಬ ಇಷ್ಟ ಆಯಿತು. ಸ್ಲೀವ್ ನೋಡ್ತಿರ್ಬೋದು, ಸಖತ್ತಾಗಿದೆ. ನನಗೆ ಪಫ್ ಸ್ಲೀವ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ಗುಬ್ಬಿ ಥರ ಮಾಡಿಬಿಟ್ಟು ಇದನ್ನ ಸ್ಟಿಚ್ ಮಾಡಿದ್ದೀನಿ. ಇದಂತೂ ಸಖತ್ತಾಗಿ ಬಂದಿದೆ. ಹಾಗೆ ಸ್ವಲ್ಪ ಬ್ಲೌಸ್ ಪೀಸಲ್ಲಿ ಇದು ಸ್ವಲ್ಪ ಬಾರ್ಡ್ರ್ ಉಳಿದಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಬ್ಲೌಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನನಗೆ ಇದೆಲ್ಲದಕ್ಕಿಂತ ಈ ಬ್ಲೌಸು ತುಂಬ ಇಷ್ಟ ಆಯಿತು. ಹಾಗಾಗಿ ಬ್ಯಾಕ್ ಸೈಡು ನನಗೆ ಈ ಥರ ಬಾರ್ಡ್ರ್ ಹಾಕಬೇಕು ಅನ್ನೋದಿರಲಿಲ್ಲ. ಬಟ್ ಉಳಿದಿತ್ತಲ್ಲ ಅಂತೇನೋ ಒಂದು ಮಾಡೋಣ ಅಂಥೇಳಿ ಮಾಡಿದೆ. ಸ್ಲೀವ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನೀಗ ಕಂಟಿನ್ಯೂಸಾಗಿ ಹೊಲಿತಾ ಇದ್ದೀನಿ. ಯಾಕೆಂದರೆ ಮತ್ತೆ ಡ್ರಾಪ್ ಮಾಡಿಬಿಟ್ರೆ ಹೊಲಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು. ನೀವು ನೋಡ್ತಿರ್ಬೋದು ಟ್ಯಾಗ್ ಏನು ಸಖತ್ತಾಗಿ ಬಂದಿದೆ ಅಲ್ವಾ. ಅದು ಸ್ವಲ್ಪ ಬಟ್ಟೆ ಉಳಿದಿದ್ದು, ಹಾಗಾಗಿ ಅದರಲ್ಲೇ ಸ್ಟಿಚ್ ಮಾಡಿದೆ. ಇದು ಬಂದ್ಬಿಟ್ಟು ನಾರ್ಮಲಾಗಿ ಡೈಲಿ ಯೂಸಿಗೆ ಅಂತೇಳ್ಬಿಟ್ಟು ಬ್ಲೌಸ್ನ ಹೊಲ್ದಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಕಲರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನನ್ನ ಫಸ್ಟ್ ಬ್ಲೌಸ್ ಅಂತ ಹೊಲ್ದಿದ್ದು, ಅಂದರೆ ಈಗ 5 ವರ್ಷ ಆದಮೇಲೆ ಇದೇನೆ. ಇದು ಸಖತ್ತಾಗಿ ಬಂದಿದೆ. ನನಗೆ ಇಷ್ಟ ಆಯಿತು. ಇಷ್ಟಾದರೂ ನೆನಪಿದೆಯಲ್ಲ ಅಂತ ಒಂದು ಖುಷಿ ಆಯಿತು ನನಗೆ. ಹಾಗಾಗಿ ಇನ್ನೂ ಹೊಲಿಯೋಕ್ಕೆ ತುಂಬ ಇಷ್ಟ ಆಗ್ತಿದೆ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳು ಇನ್ನೂ ಹೊಲಿಯೋವಿದ್ದಾವೆ. ಮಿಷಿನ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಎಲ್ಲ ಸ್ಟಿಚ್ ಮಾಡಬೇಕು. ನೋಡಿದ್ರಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ ಇವತ್ತು. ಏನು ಮಾಡಲಿ ವ್ಲಾಗ್ನ ಅಂತ ಗೊತ್ತಾಗಲಿಲ್ಲ. ಹಾಗೆ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಯಾಕಂದರೆ 5 ಇಯರ್ಸ್ ಆದಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಲ್ಲ, ಇದು ಮೆಮೊರೇಬಲ್ ಆಗಿರುತ್ತೆ ಅಂತೇಳ್ಬಿಟ್ಟು. ಹಾಗೆ ನಮ್ಮ ಅಮ್ಮನೂ ಕೂಡ ತುಂಬ ಖುಷಿ ಪಟ್ಟಲ್ಲ, ಹಾಗಾಗಿ ಮಾಡಿದೆ. ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.